ನಾವು ಹೋರಾಟ ಹಾಕೊಂತೀವಂದ್ರೆ ಇದು ಸರಳವಾಗಿರಲಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಏನೈತಿ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. PTO ಸಾಹೇಬ್ ಬಂದ್ರೂ ಅವತ್ತು ನಾವು ಬಿಡಂಗಿಲ್ಲ. ಯಾಕಂದ್ರೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೆದ್ದಾರಿ ರಸ್ತೆ ಮಾರ್ಗವಾಗಿ ಹೋಗುತ್ತಿರುವ ಬಸ್ಸುಗಳಿಗೆ ತಡೆದು ಕೋಲಾರ ಪಟ್ಟಣದ ಬಸ್ ನಿಲ್ದಾಣಕ್ಕೆ ಹೋಗಬೇಕೆಂದು ಆದೇಶ. ಆದರೂ ಕೂಡ ನೀವು ಯಾಕೆ ಹೋಗುತ್ತಿಲ್ಲ ಎಂದು ಬಸ್ಸುಗಳನ್ನು ತಡೆದು ಚಾಲಕರನ್ನು ವಿಚಾರಿಸುತ್ತಿದ್ದರು. ಬರ್ಲಿ ಏನೋ ಬರ್ಸಿದ್ರು ಹೋಗಬೇಕು. ಯಾರು ಬರ್ಸಂಬಂದ್ರು ಹೋಗ್ಬೇಕು. ಏನಂತ ಮೆನ್ಷನ್ ಮಾಡ್ರೆ ಬೇಕಲ್ಲ. ಕೋಲಾರ ಒಳಗೆ ಹೋಗ್ಬೇಡ ಅಂತ ಹೇಳಿ ಕೋಲಾರ ಒಳಗೆ ಹೋಗ್ಬೇಡ ಅಂತ ಹೇಳಿ ಬರ್ದು ಕೊಟ್ಟಾರ. ತೋರಿಸ್ರಿ ಗಾಡಿ ಹಂಗಂದ್ರೆ ಕೋಲಾರ ಪಟ್ಟಣದಲ್ಲಿ ಸರ್ಕಾರಿ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಾಯವ್ಯ ವಿಭಾಗ ಆಗಿರ್ಬೋದು, ಈಶಾನ್ಯ ವಿಭಾಗ ಆಗಿರ್ಬೋದು ಮತ್ತು ಆಗ್ನೇಯ ಮತ್ತು ನೈಋತ್ಯ ವಿಭಾಗದ ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿ ಸಂಚರಿಸಲು ನಾವು ಈಗಾಗಲೇ ದಿನಾಂಕ 27/6/2024 ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ತಾಲೂಕಾ ಘಟಕದ ವತಿಯಿಂದ ಮನವಿಯನ್ನು ನೀಡಲಾಗಿದ್ದು, ಅದರ ಮನವಿಗೆ ಪ್ರತ್ಯುತ್ತರವಾಗಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ವಿಜಯಪುರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂಥ ಮಾನ್ಯರು ನಮಗೆ ಒಂದು ಆದೇಶ ಪತ್ರವನ್ನು ನೀಡಿರುತ್ತಾರೆ. ಆ ಆದೇಶದ ಪ್ರತಿಯಂತೆ ಆದೇಶ ಪತ್ರದಂತೆ ಎಲ್ಲ ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿ ಸಂಚರಿಸಲು ಅವಕಾಶವಿದ್ದು, ಕೋಲಾರ ಪಟ್ಟಣವು ನೂತನವಾಗಿ ತಾಲೂಕು ಆಗಿರುವುದರಿಂದ ಆ ಆದೇಶದ ಪ್ರತಿಯಂತೆ ಎಲ್ಲ ಬಸ್ಸುಗಳು ಸಂಚರಿಸಲು ಅನುವು ಇದ್ದು ಮತ್ತು ರೈತರಿಗೆ, ಬಡಜನರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಬಹಳ ಆಗಿರುವುದರಿಂದ ಆದೇಶದಂತೆ ಇನ್ನೂವರೆಗೂ ಕೆಲವೊಂದಷ್ಟು ಬಸ್ಸುಗಳು ಕೋಲಾರ ಪಟ್ಟಣದಲ್ಲಿ ಬರ್ತಾವೆ. ಕೋಲಾರ ಪಟ್ಟಣದಲ್ಲಿ 2 ಬಸ್ ಸ್ಟ್ಯಾಂಡ್ಗಳಿದ್ದು, ಬಸ್ ನಿಲ್ದಾಣಗಳಿದ್ದು, ಆ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಒಬ್ಬರು ಮಾತ್ರ ಕಾರ್ಯನಿರ್ವಾಹಕರಿದ್ದಾರೆ. 2 ಬಸ್ ಸ್ಟ್ಯಾಂಡ್ ಇದ್ದು 2 ಕಾರ್ಯನಿರ್ವಾಹಕರು ಇರಬೇಕಾಗಿತ್ತು. ಒಬ್ಬರನ್ನು ಮಾತ್ರ ನೇಮಿಸಲಾಗಿತ್ತು. ಇನ್ನೊಂದು ಬಸ್ ನಿಲ್ದಾಣಕ್ಕೆ ಇನ್ನೊಬ್ಬ ಅಧಿಕಾರಿಗಳನ್ನು ನೇಮಿಸಲು ನಾವು ಮಾನ್ಯ ವ್ಯವಸ್ಥಾಪಕ ವಿಜಯಪುರ KSRTC ಅವರಿಗೆ ನಾವು ಮಾತಾಡಿದ್ವಿ. ಇನ್ನೂವರೆಗೂ ಬಸ್ಸುಗಳು ಈ 218 ರಾಷ್ಟ್ರೀಯ ಹೆದ್ದಾರಿಯ ಮೂಲಕವೇ ಸಂಚರಿಸುತ್ತಿದ್ದಾವೆ ಹೊರತು ಕೋಲಾರ ಪಟ್ಟಣದಲ್ಲಿ ಬರ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಇನ್ನು ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರ ಜೊತೆಗೂಡಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾದಂತ ನಾವು ಎಚ್ಚರಿಸ್ತೀವಿ. ಮಾನ್ಯ ತಹಸೀಲ್ದಾರ್ ಸಾಹೇಬರು ತಮ್ಮ ಗಮನಕ್ಕೂ ಇದು ಇರಬೇಕು. ಮಾನ್ಯ PSI ಸಾಹೇಬರು ತಮ್ಮ ಗಮನಕ್ಕೂ ಇದು ಇರಬೇಕು. ಯಾಕಂದ್ರೆ ನಾವು ಮನವಿ ಕೊಟ್ಟಿರೋದು ನಿಮ್ಮ ಮುಖಾಂತರನೇ. ಕೋಲಾರ ತಾಲೂಕು ಆಗಿರುವುದರಿಂದ ಇದಕ್ಕೆ ಮನವಿ ಕೊಟ್ಟದ್ದು ತಮ್ಮ ಮುಖಾಂತರ ನಾವು ಮನವಿ ಕೊಟ್ಟಿವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾಗಿರ್ಬೋದು, KSRTC ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ PSI ಸಾಹೇಬರು ಈ ಒಂದು ಆದ್ರೆ ನಮಗೆ ಹೇಳ್ಬೇಕಂದ್ರೆ ಸಮಸ್ಯೆ ಯಾವ ಕಾರಣಕ್ಕೆ ಆಗ್ಯಾವಪ್ಪ ಅಂತಂದ್ರೆ ರಾತ್ರಿ 9:30 ಆದ್ರೂ ನಾವು ಗತಿ ಹತ್ತಿದ್ರೆ ಕೋಲಾರ ಒಳಗೆ ಆರ್ಡರ್ ಇದ್ರು ನಾವು ಹೋಗೋದಿಲ್ಲ ನೋಡಿ. ನೀವೇನು ಮಾಡ್ತೀರಿ? ಆರ್ಡ್ರ್ ಕಾಪಿ ತೋರಿಸಿ ಸ್ವತಃ ಅವರು ಇದು ಮಾಡೋಂಗಿಲ್ಲ, ಸ್ಪಂದನೆ ಮಾಡೋಂಗಿಲ್ಲ.
ಮತ್ತು ರಾತ್ರಿ 9 ಗಂಟೆಗೆ 10 ಗಂಟೆ ಒಳಗೆ ನಾವು ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಫೋನ್ ಹಚ್ಚಿರ ಆ ಟೈಮಿಗೆ ಒಂದು ಟೈಮ್ ಒಲ್ಲದು ಬರುವಂಥದ್ದು ಯಾರಿಗೂ ಅದು ನಾವು ಒಬ್ಬರೇ ಗಂಡ್ಮಕ್ಳಿದ್ದಪ್ಪ ಅಂದ್ರೆ ಹೆಂಗೆ ಬರ್ತೀವಿ, ಯಾರೋ ಒಬ್ಬರು ಹೆಣ್ಮಕ್ಳಿದ್ರಪ್ಪ ಅಂದ್ರೆ ಅದೇ ಪರಿಸ್ಥಿತಿ. 5 ಜನ ಇದ್ರೂ ಅವ್ರನ್ನ ಒಳಗೆ ಹೋಗಲ್ಲ, ನೀವು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಆದಷ್ಟು ತೋರಿಸಿದ್ರು ಅಂತಾರೆ ಅವ್ರು. ಮತ್ತು ಇವತ್ತು ಏನಾದ್ರು ಈಗಂತೂ ಕಂಟಿನ್ಯೂ 1 ವಾರ ಆಯ್ತು ಮಾಡತ್ತೀರಿ ಮಾಧ್ಯಮದವ್ರು ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಮುಂಜಾನೆ 6:30 ಬಂದು ನಿಂತಿರ್ತಾರೆ. ಮಾಡೋ ಟೈಮಿಗೆ 9 10 ಗಂಟೆ ಇದ್ರು 8 ಗಂಟೆ ಆದ್ರೆ ಬಸ್ ಸ್ಟ್ಯಾಂಡಾಗ ನಿಂತಿರ್ತಾರೆ ಹುಡುಗರು. ಇವಾಗ ಸರಿಯಾದ ಬಸ್ಸೇ ಇಲ್ಲ. ಹುಬ್ಳಿ ಆಯ್ತು, ಬಿಜಾಪುರ ಆಗ್ತಾವೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗೋದೆಲ್ಲ ಬೈಪಾಸ್ ಹೋಗ್ತಾವೆ. ಒಳಗೆ ಬರೋದು 1-2 ಬಂದಿರ್ತಾವೆ. ಅವರು ಕರೆಕ್ಟಾಗಿ ಅಲ್ಲಿ ನಿಮಿಷ ಹುಡುಗರು ಹಚ್ಕೊಂಡು ಅವ್ರಂತೂ ಹೋಗೋದೇ ಇಲ್ಲ. 9:30 ಆದ್ರೆ ಹುಡುಗರು ಇಲ್ಲೇ ಇರ್ತಾರೆ. ಮತ್ತು ಕಾಲೇಜ್ಗೆ ಯಾವಾಗ ಹೋಗ್ಬೇಕು ಬಿಜಾಪುರ ಬೆಳಿಗ್ಗೆ ಮತ್ತು ಬಾಲ್ಕೋಟ ಕಾಲೇಜ್ಗೆ ಹೋಗುವಂಥ ಹುಡುಗರು ಅವ್ರು ಸಂಘಟನೆ ಮಾಡಿ ಅವ್ರಿಗೆ ಮಾಡೋ ಅಂತಾನೆ ಈ ಥರ ಯಾವುದೋ ಸಂಘಟನೆ ಮೂಲಕ ನಾವು ಮಾಡಿದ್ರು ಒಂದು ಸರ್ತಿ ಹೋಗ್ತಾರೆ, ಹ್ಞೂ ಅಂತಾರೆ. ಆಯ್ತು ಅವ್ರ ಕಾಪಿ ತೊಗೊಂಡು 2-3 ಟೈಮ್ ಕೊಡ್ರಿ, ನಮ್ಮ ಮೀಟ್ ಒಳಗೆ ನಾವು ಹಾಕೊಂಡ್ಬಂದು ನಾವು ಕೋಲಾರ ಒಳಗೆ ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಮುಗೀತು. ಒಳ್ಳೆ 1 ವಾರ ಬಿಟ್ಟರು ಅವ್ರಿಗೆ ಹೋಗೋದೇ ಇಲ್ಲ. ಇಲಾಖೆ ಅಧಿಕಾರಿಗಳಿಗೆ ಕೇಳಿದ ಅವ್ರಿಗಂತೂ ಕರೆ ಮಾಡಿ ಕೇಳಿದ್ಮೇಲೆ ನೀವು ಏನು ಮಾಡ್ತೀರಿ ಅದು ನಿಮ್ಮ ಜವಾಬ್ದಾರಿ. ನಾವು ಎಲ್ಲ ಥರದ ನಿಮಗಂತೂ ನಾವು ಸಂಪೂರ್ಣವಾದ ಒಂದು ಬೆಂಬಲ ಕೊಟ್ಟಿವಿ. ನಾವು ಬಸ್ ನೀವು ಅಲ್ಲಿ ಸ್ಟಾಪ್ ಮಾಡಿ ಎಷ್ಟೊತ್ತು ನೀವು ಗೌರವ ನಿಮ್ಮ ಆದೇಶನಕ್ಕೆ ಒಳಗೆ ಹೋಗ್ಬೇಕಾದ್ರೆ ನಮ್ಮ ಪ್ರಕಾರ ನಾವು ಕೊಡ್ತೀವಿ. ಒಳಗೆ ತೊಗೋಬೇಕಾದದ್ದು ನಿಮ್ಮ ಕೆಲಸ. ನೀವು ಹೆಂಗಾದ್ರೆ ನೀವು ಕೆಲಸ ತೊಗೊಳಂತ. ಇವತ್ತಾದ್ರೂ ನಾವು ಏನೋ 1-2 ಬಸ್ಸನ್ನು ತಡೆ ಹಿಡಿದಿದ್ವಿ. ನಾವು ಅವ್ರಿಗೆ ಹೇಳಿದ್ವಿ ಒಳಗೆ ಹೋಗ್ಲಿಕ್ಕಪ್ಪ ನಾವು ಬಸ್ ಬಿಡಂಗಿಲ್ಲ. ನಮಗಂತೂ ಆದೇಶ ಪ್ರತಿ ಐತಿ. ಮತ್ತು ನಾವೇನು ಇವರಲ್ಲ ಒಟ್ಟು ಸಂಘಟನೆಯವ್ರಿಗೆ ಕೇಳಾಕತ್ತೀವಿ. ವೈಯಕ್ತಿಕ ಅಂದ್ರೆ ಏನಿಲ್ಲ. ಊರಿನ ಒಂದು ಇದು ಕೇಳಬೇಕು ಅಂತ ಸಂಘಟನೆಯವ್ರು ಕೇಳಿ ಒಂದು ಯಾವುದೋ ಒಂದು ಸೈಕಿಗಾಗಲಿ ಇದಕ್ಕಾಗಿ ಒಂದು ಬೆಂಬಲ ಸಿಕ್ಕ. ಇದಕ್ಕಂತೂ ಯಾವ ಕರ್ನಾಟಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಭಾಳ ಗಟ್ಟಿನ ಅವರಿಗೆ ಮನವರಿಕೆ ಮಾಡಿರಿ. ಇದು ತಾಲೂಕು ಪ್ರದೇಶ ಐತಿ, ಹಳ್ಳಿಯೆಲ್ಲ ತಾಲೂಕು ಪ್ರದೇಶ ಇದ್ದದಕ್ಕೆ ನಾವು ಕೇಳ್ತೀವಿ. ಹುಬ್ಬಳ್ಳಿ ಆಯಿತು, ಈ ಕಡೆ ಬಾಲ್ಕೋಟ ಆಯಿತು, ಎಲ್ಲ ಬಸ್ಸು ಒಳಗೆ ಹೋಗ್ಬೇಕಂತ ನಮ್ಮ ಕರ್ವೆ ಅವ್ರದ್ದು ಒಂದು ಮನವಿ ಐತಿ. ನಿಮ್ಮ ಹೆಸರು? ಮಂಜುನಾಥ್ ಕರ್ವೆ ಸಂಘಟನೆ.